ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ವೇತಕೇತುವು ಕೃಷ್ಣನ ಹತ್ರಕ್ಕೆ ಹೋಗಿ ಅವನು ಏನು ಹೇಳ್ತಾನೋ ಅದನ್ನು ಬಂದು ಇಲ್ಲಿ ಶೃಗಾಲವನಿಗೆ ಹೇಳ್ತಾನೆ. ಅದೇನು ಅಂತಂದರೆ, ಉದ್ಧವನನ್ನು ಮತ್ತು ಆಚಾರ್ಯರನ್ನು ಬೇಗ ಕಳಿಸಿಕೊಡಬೇಕು, ಇಲ್ಲದಿದ್ದರೆ ನಾನೇ ಬಾಗಿಲು ಒಡೆದು ಒಳಗೆ ನುಗ್ಗಿ ಅವ್ರನ್ನ ಬಿಡಿಸ್ಕೊಳ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ. ಈ ಜನಸಮೂಹ ಏನು ಈ ಶೃಗಾಲವನ ಸುತ್ತ ನಿಂತಿರ್ತಾರಲ್ಲ, ಅವ್ರಿಗೆ ಈ ಮಾತನ್ನು ಕೇಳಿ ತುಂಬ ಆಶ್ಚರ್ಯ ಆಗುತ್ತೆ, ಸೋಜಿಗ ಅನಿಸುತ್ತೆ. ಏಕೆಂದರೆ ಇವನನ್ನು ಎಲ್ಲರೂ ಭಗವಾನ್ ವಾಸುದೇವ ಅಂತಲೇ ಕರೀತಾ ಇರ್ತಾರೆ. ಅವನ ಆಲಯ ಆದ ಈ ಕರವೀರಪುರದ ಬಾಗಿಲನ್ನು ಒಡೆಯುತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಯಾರೋ ಒಬ್ಬ ಅಪರಿಚಿತ, ಇದೇನಿದು ಅಂತ ಎಲ್ಲರ ಮನಸ್ಸಿನಲ್ಲೂ ಆಶ್ಚರ್ಯ, ಒಂದು ರೀತಿ ಭಯ ಕೂಡ ಮೂಡುತ್ತೆ. ಆಗ ಪದ್ಮಾವತಿ ರಾಣಿ ಏನು ಮಾಡ್ತಾಳೆ, ತುಂಬ ಭಯಪಟ್ಬಿಟ್ಟು ಶೃಗಾಲವನ ಕಡೆ ನೋಡಿ ಹೇಳ್ತಾಳೆ, ಭಗವಾನ್ ಬೇಡ್ಕೊಳ್ತೀನಿ, ಆಚಾರ್ಯರನ್ನ ಬಿಡುಗಡೆ ಮಾಡಿಬಿಡಿ, ಅದು ಪಾಪ ಅಂತ ಹೇಳ್ತಾಳೆ. ಆದರೆ ಶೃಗಾಲವ ಅವಳ ಕಡೆ ತುಂಬ ಕ್ರೂರವಾಗಿ ಭೀಕರವಾಗಿ ನೋಡ್ತಾನೆ. ನಮಗೆ ಯಾರು ಬುದ್ಧಿ ಹೇಳಬೇಕಾಗಿಲ್ಲ ಅಂತ ಗಡಸಾಗಿ ಹೇಳ್ತಾನೆ. ಅವನ ಈ ಮಾತು ಕೇಳ್ತಿದ್ದ ಹಾಗೆ ಪದ್ಮಾವತಿ ಬಾಯಲ್ಲಿದ್ದ ಮಾತು ಅಲ್ಲೇ ಗಡ್ಡೆ ಕಟ್ಟು ಹೋಗುತ್ತೆ. ಶೈಬ್ಯ ತೋಳಲ್ಲಿ ಅವಳು ಮೂರ್ಛೆ ಕೂಡ ಹೋಗಿಬಿಡ್ತಾಳೆ. ಶೈಬ್ಯಗೆ ಭಕ್ತಿ ಹೆಮ್ಮೆಯಿಂದ ಮುಖ ಬೆಳಗಕ್ಕೆ ಶುರುವಾಗುತ್ತೆ. ಏಕೆಂದರೆ ನಮ್ಮ ದೊಡ್ಡಪ್ಪ ಎಷ್ಟು ಚೆನ್ನಾಗಿ ಎಲ್ಲರನ್ನು ಆಳ್ತಾ ಇದ್ದಾನೆ ಅಂತ. ಉದ್ಧವ ಕೂಡ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಶೃಗಾಲವನ ಸುಮಾರು 12 ವರ್ಷದ ಮಗ ಶಕ್ರ ಅಂತಿರ್ತಾನೆ. ಅವನು ತಾಯಿಗೆ ಹೀಗೆ ಮೂರ್ಛೆ ಬಂದಿದ್ದು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ತಾಯಿ ಹತ್ತಿರಕ್ಕೆ ಹೋಗಿ ನಿಂತ್ಕೊಳ್ತಾನೆ. ಆಗ ಶೃಗಾಲವ ಹೇಳ್ತಾನೆ, ಆ ಯಾದವ ನಮ್ಮ ಆಲಯದ ಪವಿತ್ರ ದ್ವಾರಗಳನ್ನು ಮುಟ್ಟಕ್ಕೆ ಮುಂಚೆನೇ ನಮ್ಮ ದೈವಿ ಕೋಪಕ್ಕೆ ತುತ್ತಾಗ್ತಾನೆ ಅಂತ ಹೇಳಿಬಿಟ್ಟು, ಶ್ವೇತಕೇತು ನಮ್ಮ ಉತ್ತಮವಾದ ಯೋಧರನ್ನೆಲ್ಲ ಕಲೆ ಹಾಕು, ಬಾಗಿಲು ತೆಗೆದು ಅವರನ್ನು ಕರ್ಕೊಂಡು ಆ ಮಾವನನ್ನು ಕೊಂದಲ್ಲ ಆ ಪಾತಕಿ ತಲೆಯನ್ನು ಹರಿದು ಬಿಡು. ಬೃಹದ್ರಥನ ಮಗ ಜರಾಸಂಧ ಇವನು ಮುಂದೆ ಪಲಾಯ ಮಾಡಬಹುದು, ಏಕೆಂದರೆ ಅವನೊಬ್ಬ ಹೇಳಿ. ಆದರೆ ನಾನು ಆ ಥರದವನಲ್ಲ, ಈಗ ಈ ಅಲ್ಪನನ್ನು ನಾನು ಶಿಕ್ಷಿಸ್ತೀನಿ ಅಂತ ಶೃಗಾಲವ ಹೇಳ್ತಾನೆ. ಶ್ವೇತಕೇತುಗೆ ಅವನ ಮಾತನ್ನು ಕೇಳಿ ಮೂರ್ಛೆ ಬರೋ ಹಾಗಾಗತ್ತೆ. ಏಕೆಂದರೆ ಆಗ ಶೃಗಾಲವನ ಮುಖ ದೃಢ ನಿಶ್ಚಯದಿಂದ ಕೂಡಿರುತ್ತೆ. ಆ ಜೊತೆಗೆ ಆ ಶೈಬ್ಯೆಯೇ ಒಂಥರ ಜಂಬದ ಕಣ್ಣಿನಿಂದ ಶೃಗಾಲವನನ್ನೇ ನೋಡ್ತಾ ಇರ್ತಾಳೆ. ಆಗ ಉದ್ಧವನನ್ನು ನೋಡಿದ್ರೆ ಅವನು ಕೂಡ ಚಿಂತಾಕ್ರಾಂತನಾಗಿ ನಿಂತಿರ್ತಾನೆ. ಎಚ್ಚರ ತಪ್ಪಿ ಬಿದ್ದಿರೋ ರಾಣಿಯ ಕಳೆಗೊಂದಿದ ಮುಖ, ಮತ್ತು ಯಾವಾಗಲೂ ಅವಳನ್ನು ಹೆದರಿಸಿ ಬೆದರಿಸಿ ಮಣಿಸ್ತಿದ್ದಂತಹ ಶೃಗಾಲವ ಇವನ್ನೆಲ್ಲವನ್ನು ಶ್ವೇತಕೇತು ನೋಡ್ತಾನೆ. ಆಗ ಅವನಿಗೆ ಮನಸ್ಸಿಗೆ ಬರೋದು, ತಾಯಿಯ ಹಾಗೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಆ ಗೆಳೆಯ ಕೃಷ್ಣ ಕೇಳ್ತಾನಲ್ಲ, ಅಣ್ಣ ಎಲ್ಲರನ್ನೂ ಬಿಟ್ಟು ನೀನು ನಾವು ಒಟ್ಟಾಗಿ ಪೂಜೆ ಮಾಡಿದ ದೇವ್ರನ್ನ ಕೈ ಬಿಡು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ ಅಂತ. ಅವನಿಗೆ ಶೃಗಾಲವನ ಭಯ ಅದುಮೆ ಹಾಕ್ಬಿಟ್ಟಿರುತ್ತೆ. ಶೈಬ್ಯೆಯ ಮೋಹನೂ ಕೂಡ ಹೃದಯನ ಕೊರೀತಿರುತ್ತೆ. ಆದರೆ ಕೃಷ್ಣನ ಮಾತು ಅವನಿಗೆ ನೆನಪು ಮಾಡುತ್ತೆ. ಅದೇನು ಅಂದರೆ, ಇವರೆಲ್ಲ ವಿದ್ಯಾರ್ಥಿಗಳಿದ್ದಾಗ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ದೇವಸ್ಥಾನ ಅಂತ ಇರುತ್ತೆ. ಅಲ್ಲಿ ಮಹಾದೇವನನ್ನು ಒಟ್ಟಾಗಿ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಅದು ಎಂತಹ ಗಳಿಗೆಗಳು, ಎಂಥ ಕೆಲಸ ಮಾಡಿದ್ನಲ್ಲ ನಾನು, ಆ ಪರಮಾತ್ಮನನ್ನು ಬಿಟ್ಟು ಇವನನ್ನು ಪರಮಾತ್ಮ ಅಂದ್ಕೊಂಡು ಇಲ್ಲಿ ಬಂದು ಒಬ್ಬ ಹೆಣ್ಣಿಗೋಸ್ಕರ ನಾನು ಇಲ್ಲಿ ಬಂದು ನಿಂತು ಪತಿತನಾಗ್ಬಿಟ್ನಲ್ಲ ಅಂತ ಅಂದ್ಕೊಳ್ತಿರ್ತಾನೆ ಶ್ವೇತಕೇತು. ಅವನ ಹೃದಯದಲ್ಲಿ ಒಂದು ರೀತಿಯ ತುಮುಲ ಶುರುವಾಗುತ್ತೆ. ಏನು ಮಾಡಬೇಕು? ಆಗ ಅವನ ನೆಚ್ಚಿನ ಗೆಳೆಯ ಕೃಷ್ಣನ ಮಾತೆ ಗೆಲ್ಲುತ್ತೆ. ಅವನು ಕೈ ಜೋಡಿಸಿ ನೆಟ್ಟಿಗೆ ನಿಂತ್ಕೊತಾನೆ. ಶೃಗಾಲವ ಏನು ಹೇಳಿರ್ತಾನೆ, ಜನರನ್ನು ಕರ್ಕೊಂಡು ಹೋಗಿ, ಅಂದರೆ ಯೋಧರನ್ನು ಕರ್ಕೊಂಡೋಗಿ ಅವನನ್ನು ಬಲಿ ಹಾಕು ಅಂತ ಹೇಳ್ತಾನೆ. ಆಗ ಶ್ವೇತಕೇತು ದೃಢವಾಗಿ ಹೇಳ್ತಾನೆ, ಪ್ರಭು ಏನು ಬೇಕಾದರೂ ಅಪ್ಪಣೆ ಮಾಡಿ, ಇದನ್ನು ಬಿಟ್ಟು ನಾನು ಕೃಷ್ಣನ ಜೊತೆ ಕಾದಲಾರೆ ಅಂತ ಹೇಳ್ತಾನೆ. ಶೃಗಾಲವನಿಗೆ ಮುಖ ಕ್ರೋಧ ಆಶ್ಚರ್ಯಗಳಿಂದ ಕೆಂಪೇರುತ್ತೆ. ಶೈಬ್ಯೆಗೆ ಕೂಡ ಆಘಾತ ಆಗುತ್ತೆ. ಒಂದು ಬೇಸರದ ಕೂಗು ಅವಳ ಬಾಯಿಯಿಂದ ಹೊರಡುತ್ತೆ. ಆಗ ಶೃಗಾಲವ ಏನು ಅಂತ ಮತ್ತೆ ಕೇಳ್ತಾನೆ. ಆಗ ಶ್ವೇತಕೇತುಗೆ ಮತ್ತೆ ಕೃಷ್ಣ ಮಾತಾಡಿದ ಮಾತು ಕಿವಿಗೆ ಕೇಳಿಸಿದಾಗ ಅನಿಸುತ್ತೆ, ಅಣ್ಣ ಶ್ವೇತಕೇತು, ಎಲ್ಲರನ್ನ ಬಿಟ್ಟು ನೀನು ನಾವು ಒಟ್ಟಾಗಿ ಪೂಜೆ ಮಾಡಿದ ದೇವರನ್ನ ಕೈ ಬಿಡು ಅಂತಿದೆಯಲ್ಲ ಅಂತ. ಇನ್ನು ಅವನಿಗೆ ಭಯನೇ ಇರಲ್ಲ. ಶ್ವೇತಕೇತುಗೆ ಭಯ ಹೊರಟೋಗುತ್ತೆ. ನಾನು ಕೃಷ್ಣನ ಜೊತೆ ಕಾದೋದಿಲ್ಲ,
ಪ್ರಭುವಿಗೆ ಬೇಕಾದರೆ ನನ್ನ ತಲೆಯೇ ಸಿದ್ಧ, ನಾನೇ ನನ್ನ ತಲೆಯನ್ನು ಕೊಡ್ತೀನಿ ವಿನಃ ನಾನು ಕೃಷ್ಣನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ದೃಢವಾಗಿ ಹೇಳ್ತಾನೆ. ಆಸ್ಥಾನದಲ್ಲಿದ್ದವರೆಲ್ಲರೂ ದಂಗು ಬಡಿದು ನಿಂತ್ಕೊತಾರೆ. ಏಕೆಂದರೆ ಶೃಗಾಲವನ ಎದುರಿಗೆ ನಿಂತ್ಕೊಂಡಾಗೂ ಕೂಡ ಎಲ್ಲರೂ ತಲೆ ಬಗ್ಗಿಸಿ ನಿಂತ್ಕೊಳ್ಳೋರು. ಅಂಥದ್ರಲ್ಲಿ ಇಂಥ ಪ್ರತಿಭಟನೆಯನ್ನು ಅವ್ರು ಯಾವತ್ತೂ ಎಲ್ಲೂ ನೋಡಿರೋದಿಲ್ಲ. ಹೀಗೆ ಮಾತಾಡಿದವ್ರ ತಲೆಯನ್ನು ಕೂಡ ಅವನು ಕಡಿಸ್ಬಿಡ್ತಾ ಇರ್ತಾನೆ. ಆಗ ಉದ್ದವನಿಗೆ ಅನಿಸುತ್ತೆ, ಇನ್ನು ನಾನು ಇಲ್ಲಿರಬೇಕಾದ ಅಗತ್ಯ ಇಲ್ಲ, ಏಕೆಂದರೆ ಶ್ವೇತಕೇತು ತಿರುಗಿ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಶೃಗಾಲವನ ಅಧಿಕಾರಿಯ ವೇಷದಲ್ಲಿ ಇರ್ತಾನಲ್ವ, ಹಾಗಾಗಿ ಕೃಷ್ಣನಿಗೆ ಕೋಟೆ ಬಾಗಿಲು ಹೊಡೆಯೋಕ್ಕೆ ಕಷ್ಟ ಆಗದೆ ಇರೋದು ಹಾಗೆ ಒಳಗಿನಿಂದಲೇ ಬಾಗಿಲು ತೆಗೆದು ಬಿಡೋಣ ಅಂತ ಅಂದ್ಕೊಳ್ತಾನೆ. ಸಭೆಗೆ ಏನು ಆಘಾತ ಆಗುತ್ತೆ ಅಂದರೆ ಶ್ವೇತಕೇತು ತಿರುಗಿ ಬಿದ್ದಿದ್ದು ಆಘಾತ ಆಗುತ್ತಲ್ಲ, ಎಲ್ಲರೂ ಒಬ್ಬರೊಬ್ಬರು ಪಿಸುಗುಡ್ತಾ ಇರಬೇಕಾದ್ರೆ ಇವನು ಯಾರಿಗೂ ಕಾಣದ ಹಾಗೆ ಅಲ್ಲಿಂದ ಹೊರಗೆ ಬರ್ತಾನೆ. ಬರುವಾಗ ಇನ್ನೊಂದು ಸತಿ ಶೈಬ್ಯೆಯನ್ನು ನೋಡೋಣ ಅಂತ ತಿರುಗಿ ನೋಡ್ತಾನೆ. ಆಗ ಅನಿಸುತ್ತೆ ಎಷ್ಟು ಪ್ರಚಂಡ ಕೋಪ ಇರುತ್ತೆ ಅವಳ ಮುಖದಲ್ಲಿ. ಆದರೂ ಕೂಡ ಉದ್ದವನಿಗೆ ಹೊಸ ಅನುಭವ ಅನಿಸುತ್ತೆ. ಸಿಟ್ಟು ಕೂಡ ಇಷ್ಟೊಂದು ಮೋಹಕವಾಗಿರುತ್ತಾ, ಸಿಟ್ಟಿನಲ್ಲೂ ಕೂಡ ಇವಳು ಇಷ್ಟೊಂದು ಚೆಲುವಾಗಿ ಕಾಣ್ತಾ ಇದ್ದಾಳಲ್ಲ ಅಂತ ಮತ್ತೆ ಅವನಿಗೆ ಅನಿಸುತ್ತೆ. ಶ್ವೇತಕೇತು ಮಾಡಿರೋದು ತಪ್ಪೇ ಅಲ್ಲ ಅಂತ ಅನ್ನಿಸ್ಬಿಡುತ್ತೆ. ಈ ಕಡೆ ಶೃಗಾಲವನಿಗೆ ಶ್ವೇತಕೇತುನ ಧೈರ್ಯ ನೋಡಿ ಒಂದು ಗಳಿಗೆ ತಬ್ಬಿಬ್ಬಾಗೋ ಹಾಗಾಗೋಗುತ್ತೆ. ನಿನಗೆ ಹೇಗೆ ಗೊತ್ತವನು ಅಂತ ಕೇಳ್ತಾನೆ. ಆಗ ಶ್ವೇತಕೇತು ಹೇಳ್ತಾನೆ, ನಾವಿಬ್ಬರು ಗುರು ಸಾಂದೀಪನಿಗಳ ಆಶ್ರಮದಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಅವನನ್ನು ನಾನು ಆಗ ತುಂಬ ಇಷ್ಟಪಡ್ತಿದ್ದೆ, ಈಗಲೂ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಶೃಗಾಲವ ಏನು ಮಾಡ್ತಾನೆ, ಹಾಗಾದರೆ ನೀನು ಸಾಯಿ ಅಂತ ಹೇಳಿಬಿಟ್ಟು ಶೃಗಾಲವ ಎಂದಿನ ಹಾಗೆ ಆ ಭಟರಿಗೆ ಸನ್ನೆ ಮಾಡ್ತಾನೆ, ಈ ದ್ರೋಹಿಯನ್ನು ಕರ್ಕೊಂಡು ಹೋಗಿ ನರಕಕ್ಕೆ ಹಾಕಿಬಿಡಿ ಅಂತ. ಶ್ವೇತಕೇತು ಏನು ಮಾಡ್ತಾನೆ, ತನ್ನ ಆಯುಧಗಳನ್ನು ತೆಗೆದು ಪಕ್ಕಕ್ಕಿಟ್ಟು ಭಟರ ಹಿಂದೆ ನಡೀತಾನೆ. ಅದನ್ನು ನೋಡಿ ಶೈಬ್ಯೆ ಕಿಟಾರಂತೆ ಕಿರುಚ್ತಾಳೆ. ಆಗ ಶ್ವೇತಕೇತು ಅಲ್ಲಿಂದ ಹೋಗುವಾಗ ಒಂದು ನಿರ್ಲಕ್ಷ್ಯದ ದೃಷ್ಟಿಯನ್ನು ಅವಳ ಕಡೆಗೆ ಬೀರ್ತಾನೆ. ಅಂದರೆ ಅವಳ ಯಕ್ಷಿಣಿಯನ್ನು ಅವನು ಗೆದ್ದುಬಿಟ್ಟಿರ್ತಾನೆ, ಅವಳನ್ನು ಆಸೆ ಪಡೋ ಒಂದು ಮೋಹವನ್ನು ಕೈ ಬಿಟ್ಬಿಟ್ಟಿರ್ತಾನೆ. ಈಗ ನಾವೇ ಹೋಗ್ಬಿಟ್ಟು ನಮ್ಮ ಕೈಯಿಂದ ಆ ದನ ಕಾಯೋನನ್ನು ನಾಶ ಮಾಡಿ ಬರ್ತೀವಿ ಅಂತ ಹೇಳಿಬಿಟ್ಟು ಶೃಗಾಲವ ಏನು ಮಾಡ್ತಾನೆ, ರಥಾಧ್ಯಕ್ಷ ನೀನು ನಮ್ಮ ರಥವನ್ನು ತರಿಸು ಅಂತ ಹೇಳ್ತಾನೆ. ಆಮೇಲೆ ಶಸ್ತ್ರಪಾಲನಿಗೆ ಕರೆದುಬಿಟ್ಟು, ಶಸ್ತ್ರಪಾಲ ನಮ್ಮ ಮಹಾಧನಸ್ಸನ್ನು ತರಿಸ್ಬಿಡಿಲ್ಲಿ ಅಂತ ಹೇಳಿಬಿಟ್ಟು ಆಜ್ಞೆ ಮಾಡ್ತಾನೆ. ಆಮೇಲೆ ಯಾದವನಿಗೆ ಮೃತ್ಯುದೇವತೆ ಕರೀತಾ ಇದ್ದಾಳೆ ಅಂತ ಕಾಣುತ್ತೆ ಅಂತ ಶೃಗಾಲವ ನಗಲಿಕ್ಕೆ ಶುರು ಮಾಡ್ತಾನೆ. ಇವನು ಅಪ್ಪಣೆ ಮಾಡಿದ ತಕ್ಷಣ ಅಲ್ಲಿಗೆ ಒಂದು ಯಕ್ಷಿಣಿ ರಥ ಬರುತ್ತೆ. 4 ಗಾಲಿಗಳು, ಬಂಗಾರ ಮೆತ್ತಿರೋ ವಾಹನ, ಕರವೀರಪುರದ ಗಿಡ್ಡವಾಗಿದ್ದಂತಹ 4 ಕುದುರೆಗಳು ಆ ಒಂದು ರಥಕ್ಕೆ ಕಟ್ಟಿರ್ತಾರೆ. ಇವನು ಎದೆ ಮೇಲೆ ಥಳಥಳಿಸುವಂತಹ ಬಂಗಾರದ ಪಟ್ಟಿಗಳಿರುವಂತಹ ಒಂದು ಒಡವೆಯನ್ನು ಹಾಕ್ಕೊತಾನೆ. 2 ಸಾರಥಿಗಳು ಅವನ ರಥವನ್ನು ನಡೆಸಲಿಕ್ಕೆ ಅಂತ ಬರ್ತಾರೆ. ಅವರು ಕೂಡ ಸೊಂಟ ಮತ್ತು ಕುತ್ತಿಗೆ, ಎದೆ ಎಲ್ಲ ಕಡೆಗೂ ಬಂಗಾರದ ಪಟ್ಟಿಗಳನ್ನು ಧರಿಸಿರ್ತಾರೆ. ಸುಮಾರು 8 ಮಂದಿ ಭಟರು ಭಾರಿ ಭಾರಿ ದೊಣ್ಣೆಗಳನ್ನು ಹಿಡ್ಕೊಂಡು ಅದರಲ್ಲಿ ನಿಂತ್ಕೊಳ್ತಾರೆ. ಒಬ್ಬ ಸಿಪಾಯಿ ಶೃಗಾಲವನ ಬಾವುಟವನ್ನು ಕೂಡ ಹಿಡ್ಕೊಂಡು ನಿಂತಾನೆ. ಆ ಧ್ವಜಕೋಲಿನ ಮೇಲೆ ಧೈರ್ಯವಾಗಿ ಬಾವುಟ ಹಾರಾಡ್ತಿರುತ್ತೆ. ಸರಿ, ಈ ಶೃಗಾಲವ ಮಹಾಧನಸ್ಸನ್ನು ಹಿಡಿತಾನೆ. ರತ್ನಖಚಿತವಾಗಿರ್ತಕ್ಕಂತಹ ಅವನ ಬತ್ತಳಿಕೆಯನ್ನು ಒಬ್ಬ ಸೇವಕ ಹಿಡ್ಕೋತಾನೆ. ರಥವನ್ನು ಏರ್ಬಿಟ್ಟು ಕೂತ್ಕೊಂಡು ಸಿಂಹಾಸನ ಅದು ಅಲ್ಲಿ ಕೂತು ಶೃಗಾಲವ ಎಲ್ಲ ಕಡೆಗೂ ನೋಡ್ತಾನೆ. ಆ ವೈಭವ ಸಂಪನ್ನವಾದ ಆಸನದಲ್ಲಿ ಕುಳಿತುಕೊಂಡು ಬಂಗಾರ ವಜ್ರಗಳನ್ನು ಧರಿಸಿ ಹೊಳಿತಾ ಇರೋ ಈ ಶೃಗಾಲವ ಸಿರಿ ಮತ್ತು ಶಕ್ತಿಗಳ ದೇವತೆನ ಅನ್ನೋ ಹಾಗೆ ಎಲ್ಲರಿಗೂ ಭಾಸ ಆಗುತ್ತೆ. ಈ ಶೃಗಾಲವ ವಾಸುದೇವನ ಇಷ್ಟೊಂದು ವೈಭವೋಪೇತವಾದ ರಥ ದುರ್ಗದ ದ್ವಾರದ ಕಡೆ ಸದ್ದು ಮಾಡ್ಕೊತ ಹೊರಡಕ್ಕೆ ಪ್ರಾರಂಭ ಮಾಡುತ್ತೆ. ಕುದುರೆಗಳು ನೆಗೀತಾ ಇರುತ್ತವೆ. ಸೇವಕರು ಜಯ ವಾಸುದೇವ ಜಯ ವಾಸುದೇವ ಅಂಥೇಳಿ ಕೂಗ್ತಾ ಇರ್ತಾರೆ. ತನ್ನ ಪ್ರಾರ್ಥನೆಗೆ ಏನು ಉತ್ತರ ಕಳಿಸ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ಈ ಕೃಷ್ಣ ಏನು ಮಾಡಿರ್ತಾನೆ, ಕುದುರೆಗಳ ಲಗಾಮನ್ನು ಕೈಯಲ್ಲಿ ಹಿಡಿದು ಚಿಕ್ಕದು ಆದರೆ ಒಂದು ರಣಸಮರ್ಥವಾದಂತಹ ರಥದಲ್ಲಿ ಕೂತ್ಕೊಂಡು ಕೃಷ್ಣ ನೋಡ್ತಾ ಇರ್ತಾನೆ. ಅವನು ತುಂಬ ಲಘು ಶರೀರದವನು. ಅವನನ್ನು ನೋಡಿ ಈ ಉನ್ನತ ಆಸನದಲ್ಲಿ ಕೂತಿರ್ತಾನಲ್ಲ ಶೃಗಾಲವ, ಅವನಿಗೆ ಒಂದು ರೀತಿಯ ತಿರಸ್ಕಾರ ಹುಟ್ಟುತ್ತೆ.
ಈ ಶೃಗಾಲವನ ರಥ ಮಹಾದ್ವಾರದಿಂದ ನುಗ್ಗು ಬರ್ತಾವ್ರದ್ದು ನೋಡಿದ ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ಲಗಾಮನ್ನು ಎಳೀತಾನೆ. ಅವನ ಕುದುರೆಗಳು ಮುಂದಕ್ಕೆ ಜಿಗಿಲಿಕ್ಕೆ ಶುರು ಮಾಡುತ್ತೆ. ಆಗ ಈ ಕೃಷ್ಣ ಏನು ಮಾಡ್ತಾನೆ, ಪಂಚಜನ್ಯದಲ್ಲಿ ಅಂದರೆ ಪಂಚಜನ್ಯ ಅಂತ ಒಂದು ಶಂಖ ಇರುತ್ತಲ್ಲ, ಶಂಖ, ಅದರಲ್ಲಿ ಸ್ನೇಹಧ್ವನಿಯನ್ನು ಮಾಡ್ತಾನೆ. ಮಾಡಿಬಿಟ್ಟು ಕೂಗ್ತಾನೆ, ಕರವೀರಪುರಿಯಾದ ದೊರೆಯಾದ ಶೃಗಾಲವ ವಾಸುದೇವ, ನಿನಗೆ ಈ ಮಧುರೆಯ ಕೃಷ್ಣ ವಾಸುದೇವನಾದ ನಾನು ಪ್ರಣಾಮವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗೇನಾಗುತ್ತೆ, ಈ ಶುಭವಚನಗಳನ್ನು ಶೃಗಾಲವ ಲೆಕ್ಕಿಸೋದಿಲ್ಲ. ತನ್ನ ಸೇವಕ ಹಿಡಿದಿರೋ ಬಂಗಾರದ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗಿತಾನೆ, ಬಿಲ್ಲಿನ ಎದೆಗೆ ಜೋಡಿಸ್ತಾನೆ. ರಥಗಳ ಸದ್ದನ್ನು, ಕುದುರೆಗಳ ಸದ್ದನ್ನು ಮೀರಿ ಕೇಳಿಸೋ ಹಾಗೆ ಜೋರಾಗಿ ಕೂಗ್ತಾನೆ, ನೋಡು, 3 ಲೋಕದಲ್ಲಿ ಇರೋನು ಒಬ್ಬನೇ ವಾಸುದೇವ, ಅದು ನಾನೇ ಅಂತ ಕೂಗ್ತಾನೆ. ಈ ಕಡೆ ಕೃಷ್ಣ ತನಗೆ ಗುರಿ ಇಟ್ಟು ಬಾಣ ಬಿಟ್ಟನಲ್ಲ, ಅವನು ಅದನ್ನು ನೋಡ್ತಾ ಇರ್ತಾನೆ. ದಿಟ್ಟತನದಿಂದ ಲಗಾಮನ್ನು ಎಳಿತಾನೆ. ಮುಂದಕ್ಕೆ ನುಗ್ಗುತ್ತಾ ಇದ್ದ ಅವನ ಕುದುರೆಗಳು ಹಾಗೆ ಹಿಂದಕ್ಕೆ ಸರಿಯುತ್ತೆ. ಸರಿಯಾಗಿ ಗುರಿ ಇಟ್ಟಿದ್ದ ಬಾಣ ಗುರಿ ತಪ್ಪಿ ಅವನ ಬಲತೋಳನ್ನು ಸವರಿಕೊಂಡು ಹೋಗುತ್ತೆ. ಕೃಷ್ಣನಿಗೆ ಎದೆಗೆ, ತೋಳಿಗೆ ಎಲ್ಲೂ ಕವಚಗಳು ಇರೋದಿಲ್ಲ. ಎಲ್ಲೂ ಅವನು ಕವಚವನ್ನು ಧರಿಸಿರೋದಿಲ್ಲ, ಏಕೆಂದರೆ ಯುದ್ಧ ಮಾಡಬೇಕು ಅಂತ ಅವನು ಬಂದಿರೋದಿಲ್ಲ. ಆಗ ಗರುಡ ಭಯಂಕರವಾಗಿ ಚೀರ್ತಾನೆ, ಏಕೆಂದರೆ ತನ್ನ ಪ್ರಭುಗೆ ಏನಾಗೋಗುತ್ತೋ ಅನ್ನೋ ಆತಂಕ. ಆ ಮನುಷ್ಯರು, ಮೃಗಗಳು ಎಲ್ಲವೂ ಈ ಚೇರಾಟಕ್ಕೆ ಬೆದರಿಕೊಳ್ಳುತ್ತವೆ. ಕೃಷ್ಣನ ರಥ ಹಗುರವಾಗಿರುತ್ತೆ, ಅದರ ಗತಿ ಕೂಡ ಸುಲಭವಾಗಿರುತ್ತೆ. ಅವನಲ್ಲಿರೋ ಕುದುರೆಗಳು ಕೂಡ ಬಹಳ ಶಕ್ತಿವಂತವಾಗಿರುತ್ತೆ. ಜೊತೆಗೆ ಅವನದು ತುಂಬ ಕುಶಲವಾದ ಸಾರಥ್ಯ. ಕುದುರೆಗಳು ಪೂರ್ತಿ ಅವನ ಸ್ವಾಧೀನದಲ್ಲಿರುತ್ತೆ. ಸರಿ, ಶೃಗಾಲವನ ರಥದ ಕುದುರೆಗಳು ಮೇಲೇರಿ ಬರೋಕ್ಕೆ ಹೊರಡುತ್ತವೆ. ಮೈಗೆ ಮೈ ತಗುಲುತ್ತೆ. ಆ ಕುದುರೆಗಳ ಸಂಧಿಯಲ್ಲಿ ಸಿಕ್ಕಿಕೊಳ್ಳದೆ ಕೃಷ್ಣನ ಕುದುರೆ ಮುಂದಕ್ಕೆ ನುಗ್ಗುತ್ತೆ. ಕೆನೆಯೋದು, ಹಿಂಗಾಲಿನ ಮೇಲೆ ನಿಲ್ಲೋದು, ಜೊತೆಗೆ ಅಸಹನೆಯಿಂದ ಒಂದು ಖುರಪುಟ ಸದ್ದನ್ನು ಹೊರಡಿಸೋದು. ಆ ಭಾರವಾದ 4 ಗಾಲಿಯ ಬಂಗಾರದ ರಥಕ್ಕೆ ಬೆದರಿ ಸ್ವಾಧೀನ ತಪ್ಪುತ್ತವೆ ಕುದುರೆಗಳು. ರಥ ಅಡ್ಡದಾರಿಗೆ ತಿರುಗುತ್ತೆ. ಆಗ ಕೃಷ್ಣ ಏನು ಮಾಡ್ತಾನೆ, ತನ್ನ ರಥದ ಲಗಾಮನ್ನು ಸಾರಥಿ ಕೈಗೆ ಕೊಟ್ಟು ಎದ್ದು ನಿಂತ್ಕೊಳ್ತಾನೆ. ಚಕ್ರವನ್ನು ಕೈಗೆ ತಗೊಳ್ತಾನೆ, ಗಿರ ತಿರುಗಿಸಿ ಎಸೀತಾನೆ ಚಕ್ರವನ್ನು. ಆ ವಿದ್ಯೆ ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಏನು ನಡೀತಾ ಇದೆ ಅಂತ ಶೃಗಾಲವನಿಗೆ ಗೊತ್ತಾಗಲ್ಲ. ಇನ್ನೊಂದು ಬಾಣವನ್ನು ಹೂಡಬೇಕು ಅಂತ ಸಿದ್ಧನಾಗ್ತಾನೆ. ಆಗ ಬಿರುಗಾಳಿ ಬಂದಾಗ ಸಮುದ್ರದಲ್ಲಿ ದೋಣಿ ತೂಗಾಡೋ ಹಾಗೆ ಅವನ ರಥ ತೂಗಾಡ್ತಿರುತ್ತೆ. ಹಾಗಾಗಿ ಅವನ ಕೈ ನಡುಗ್ತಾ ಇರುತ್ತೆ. ಇವನು ಬಾಣ ಹೊರಡೋಷ್ಟರಲ್ಲಿ ಕೃಷ್ಣನ ಬೆರಳಿಂದ ಸುದರ್ಶನ ಚಕ್ರ ಹೊರಗಡೆಗೆ ಬರುತ್ತೆ. ಉದಯಿಸ್ತಿರೋ ಸೂರ್ಯನ ಥರ ಗಿರ್ರಂತೆ ತಿರುಗ್ತಾ ಬಂದು ಶೃಗಾಲವನ ಕತ್ತನ್ನು ಕತ್ತರಿಸಿ ಮತ್ತೆ ಕೃಷ್ಣನ ಕೈಗೆ ಅದು ಹಿಂತಿರುಗಿ ಹೋಗಿಬಿಡುತ್ತೆ. ಶೃಗಾಲವನ ದೇಹ ಸಿಂಹಾಸನದಿಂದ ಉರುಳು ಬಿಡುತ್ತೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.